ನಮಸ್ಕಾರ ಮಕ್ಕಳೇ, ಇದು ಗಣಿತ ಪ್ರಕಾಶ ಭಾಗ 1 6ನೇ ತರಗತಿ ಅಧ್ಯಾಯ 5 ಅವಿಭಾಜ್ಯ ಪ್ರೈಮ್ ಸಮಯ. ಈ ಪಾಠದಲ್ಲಿ ಇದನ್ನು ನಾವು ಪುಟ ಸಂಖ್ಯೆ 122ರಲ್ಲಿ ನಾವು ಹಿಂದಿನ ವಿಡಿಯೋದಲ್ಲಿ 121ನೇ ಪುಟದ ಲೆಕ್ಕಾಚಾರ ಮಾಡಿ ಅನ್ನೋ ಒಂದು ಲೆಕ್ಕಗಳಲ್ಲಿ 7ನೇ ಲೆಕ್ಕವನ್ನು ಮಾಡ್ತಾ ಇದ್ವಿ. ಅಲ್ಲಿಗೆ ಸ್ಟೋರೇಜ್ ಸಮಸ್ಯೆಯಿಂದಾಗಿ ಅದು ಹಾಗೆ ಉಳಿದಿತ್ತು. ಈಗ 10,000ವನ್ನು 2 ಸಂಖ್ಯೆಗಳ ಗುಣಲಬ್ಧವಾಗಿ ಬರಿಬೋದು. ಬಿಡಿ ಸ್ಥಾನದಲ್ಲಿ 0 ಇರಬಾರ್ದು. 16 × 625 ಅಂತ ಬರಿಬೋದು. ಹೆಂಗೆ ಅನ್ನೋದು, 10,000ವನ್ನು ನಾವು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರ್ಕೊಂಡ್ವಿ. 2ರಿಂದ ಭಾಗಿಸ್ಕೊಳ್ತಾ ಹೋದ್ವಿ. 2 5 10, 2 0 0, 2 0 0, 2 0 0 ಮತ್ತು 5 ಮಗ್ಗಿಂದ ಈ ರೀತಿ ಭಾಗಿಸ್ಕೊಳ್ತಾ ಹೋಗಿ 2ಗಳು 4 ಬಂದದವೆ, 5ಗಳು 4 ಬಂದದವೆ. ಇವನ್ನ ಗುಣಿಸಿದಾಗ 2 2 4, 4 2 8, 8 2 16, 5 ಮಗ್ಗೆ 5 5 25, 25 5 125, 125 5 625. ಇವು ಈ 2 ಸಂಖ್ಯೆಗಳನ್ನು ಗುಣಲಬ್ಧವಾಗಿ ಬರೆದಿದ್ವಿ. ಇಲ್ಲೇನು ಹೇಳಿದ್ದಾರೆ, 10,000 ಗುಣಲಬ್ಧ 10,000 ಆಗಿರುವ 2 ಸಂಖ್ಯೆಗಳನ್ನು ಬರೀರಿ. ಇವೆರಡನ್ನ ಗುಣಿಸಿದರೆ 10,000 ಬರ್ತದೆ. 2 ಸಂಖ್ಯೆಗಳ ಬಿಡಿ ಸ್ಥಾನದಲ್ಲಿ 0 ಇರಬಾರ್ದು, 0 ಇಲ್ಲ. ನೆಕ್ಸ್ಟ್ ಸಂಖ್ಯೆಗಳೊಂದಿಗೆ ಮೋಜು ಅಂತ ವಿಶೇಷ ಸಂಖ್ಯೆಗಳು. ಇಲ್ಲಿ ಒಂದು 4 ಬಾಕ್ಸ್ಗಳಲ್ಲಿ ಬಾಕ್ಸ್ನಲ್ಲಿ 4 ಸಂಖ್ಯೆಗಳಿದ್ದಾವೆ. ಇದರಲ್ಲಿ ಏನಾದರೂ ವಿಶೇಷ ಕಾಣುತ್ತಾ ಅಂತ ಕೇಳಿದಾಗ ಕರ್ಣಾವತಿ ಏನು ಹೇಳ್ತಾಳೆ, 9 ಇದು ವಿಶೇಷ ಸಂಖ್ಯೆ. ಯಾಕಂದರೆ ಈ ಉಳಿದ 3 ಸಂಖ್ಯೆಗಳಲ್ಲಿ 2 ಅಂಕಿ ಇದ್ದಾವೆ, ಇದ್ರಾಗ ಒಂದೇ ಒಂದು ಅಂಕಿ ಐತೆ ಅಂತ. ಗುರುಪ್ರೀತಿ ಏನು ಹೇಳ್ತಾನೆ, 9 ವಿಶೇಷವಾಗಿರ್ತಕ್ಕಂಥ ಸಂಖ್ಯೆ. ಯಾಕಂದರೆ ಇದು 3ರ ಅಪವರ್ತ್ಯ, ಇದು 3 ಮಗ್ಗೆಗೆ ಬರುತ್ತೆ, ಬೇರೆವು 3 ಮಗ್ಗೆಗೆ ಬರೋಲ್ಲ ಅಂತ ಹೇಳ್ತಾನೆ. ಮುರುಗನ್ ಏನು ಹೇಳ್ತಾನೆ, 16 ವಿಶೇಷ ಸಂಖ್ಯೆ. ಯಾಕಂದರೆ ಇದು ಈ ಸರಿ ಸಂಖ್ಯೆ ಸಮ ಸಂಖ್ಯೆ ಆಗಿದೆ, ಇನ್ನು ಉಳಿದವೆಲ್ಲ ಬೆಸ ಸಂಖ್ಯೆಗಳು ಅಂತ ಹೇಳ್ತಾನೆ. ಜೊತೆಗೆ ಇದು 4ರ ಅಪವರ್ತ್ಯ ಆಗಿದೆ, ಬೇರೆವು 4ರ ಅಪವರ್ತ್ಯ ಆಗಿಲ್ಲ ಅಂತ ಹೇಳ್ತಾನೆ. ಗೋಪಿಕಾ ಏನು ಹೇಳ್ತಾಳೆ, 25 ವಿಶೇಷ ಸಂಖ್ಯೆ. ಯಾಕಂದರೆ ಇದು 5ರ ಅಪವರ್ತ್ಯ, 5ರ ಮಗ್ಗಿಲಿ ಬರುತ್ತೆ, ಬೇರೆ ಯಾವುವು 5ರ ಮಗ್ಗೆಗೆ ಬರೋಲ್ಲ ಅಂತ ಹೇಳ್ತಾಳೆ. ಯತ್ನಾಯಿಕಿ ಏನು ಹೇಳ್ತಾಳೆ, 43 ವಿಶೇಷವಾಗಿರ್ತಕ್ಕಂಥ ಸಂಖ್ಯೆ. ಯಾಕಂದರೆ ಇವೆಲ್ಲವೂ ಸಂಯುಕ್ತ ಸಂಖ್ಯೆಗಳಾಗಿದ್ದಾವೆ, ಇದೊಂದು ಅವಿಭಾಜ್ಯ ಸಂಖ್ಯೆ ಅಂತ ಹೇಳ್ತಾಳೆ. ಅದ್ರ ಜೊತೆಗೆ 43 ವಿಶೇಷವಾದ ಸಂಖ್ಯೆ. ಯಾಕಂದರೆ ಇದು ವರ್ಗವಲ್ಲದ ಸಂಖ್ಯೆ ಅಂತ. ಇದು 9 ಅನ್ನೋದು 3ರ ವರ್ಗ, 16 ಅನ್ನೋದು 4ರ ವರ್ಗ, 25 ಅನ್ನೋದು 5ರ ವರ್ಗ. ಹೀಗೆ ನಾನಾ ನಮೂನೆ ಒಬ್ಬೊಬ್ಬರಿಂದ ಒಂದೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಂಖ್ಯೆಗಳ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಇಲ್ಲಿ ಇನ್ನೂ ಕೆಲವು ಬಾಕ್ಸ್ಗಳನ್ನು ಕೊಟ್ಟಿದ್ದಾರೆ. ಇದನ್ನು ನೀವು ಸಹಪಾಠಿಗಳೊಂದಿಗೆ ನೀವು ನೋಡಿದಾಗ ಇದರಲ್ಲಿ ಏನೇನು ವಿಶೇಷ ಕಾಣ್ಬೋದು ನೋಡ್ರಿ. ಇಲ್ಲಿ 7 5 12 ಆಯಿತು, 7 5 35 ಆಯಿತು, ಹೌದಿಲ್ಲ. 5ರ ಅಪವರ್ತ್ಯ 35 ಅಷ್ಟೇ. ನೆಕ್ಸ್ಟ್ ಇದನ್ನು ನೋಡಿದಾಗ 8 3 11 ಆಗ್ತಾಯಿದೆ, 8 3 24 ಆಗ್ತಾಯಿದೆ. ಅದಾದ ನಂತರ ಇಲ್ಲಿ ನೋಡಿದ್ರೆ ಇಲ್ಲಿ 31 3 123 ಆಗುತ್ತೆ. ನೆಕ್ಸ್ಟ್ 3 9 27, 3ರ ಅಪವರ್ತ್ಯ ಆಯಿತು. ಈ ರೀತಿ ಇದೆ. ಇಲ್ಲಿ 17 44 27 65. ಇಲ್ಲಿ ಇವು 3 ಸಂಯುಕ್ತ ಸಂಖ್ಯೆಗಳಾಗಿದ್ದರೆ ಇದು ಅವಿಭಾಜ್ಯ ಸಂಖ್ಯೆ ಆಗಿದೆ. ಆಮೇಲೆ ಇದು ಇದೆಂಥದ್ದು 2ರ ಅಪವರ್ತ್ಯ ಅಥವಾ ಇದು ಸಮ ಸಂಖ್ಯೆ ಅಂತ ಹೇಳ್ಬೋದು. ಇವೆಲ್ಲ ಬೆಸ ಸಂಖ್ಯೆಗಳಾಗಿದ್ದಾವೆ. ಈ ರೀತಿ ನಾವು ಇದನ್ನು ನೋಡ್ತಾ ಹೋದಾಗ ನಮಗೆ ಕೆಲವು ವಿಚಾರಗಳು ಹೊಳಿತವೆ. ಈಗ ಒಂದು ಅವಿಭಾಜ್ಯ ಒಗಟು ಅಂತಾನೆ. ಎಡಭಾಗದಲ್ಲಿರುವ ಚಿತ್ರ ಒಗಟನ್ನು ತೋರಿಸುತ್ತದೆ, ಬಲಭಾಗದಲ್ಲಿರುವ ಚಿತ್ರ ಒಗಟಿನ ಉತ್ತರವನ್ನು ತೋರಿಸುತ್ತದೆ. ಒಗಟನ್ನು ಬಿಡಿಸುವ ನಿಯಮಗಳು ಯಾವುದಾಗಿರಬಹುದು ಯೋಚಿಸಿ ಅಂತ. ಇಲ್ಲಿ 8 ಕೊಟ್ಟಿದ್ದ, 105 ಕೊಟ್ಟಿದ್ದ, 70 ಕೊಟ್ಟಿದ್ದ, 30 ಕೊಟ್ಟಿದ್ದ, 70 ಕೊಟ್ಟಿದ್ದ, 28 ಕೊಟ್ಟಿದ್ದ. ಇಲ್ಲಿ ಈಗಾಗಲೇ ಬರೆದಿದ್ದೀನಿ. ಹೆಂಗೆ ಈಗ ಇದನ್ನು ನೋಡಿದಾಗ 5 5 25, 25 3 75 ಅಂತ ಗೊತ್ತಾಗ್ತಾ ಇದೆ. 5 2 10, 17 10 170. ಅಂದರೆ ಈ 3ಅನ್ನು ಗುಣಿಸಿದಾಗ ಗುಣಲಬ್ಧ ಏನು ಬರುತ್ತೆ ಅದನ್ನು ಇಲ್ಲಿಟ್ಟಿದ್ದಾರೆ. ಇದು ಅಷ್ಟೇ. 3 2 6, 6 5 30. ನೆಕ್ಸ್ಟ್ 3 3 9, 9 3 27. ಅಲ್ಲ ನಾವು 3 3 9, 9 7 63. ಹಾಗಾಗಿ 3 ಗುಣಿಸಿದಾಗ
ಬರ್ತಾ ಇರ್ತಕ್ಕಂಥ ಗುಣಲಬ್ಧ ಇಲ್ಲಿಟ್ಟಿದ್ದಾರೆ. ಅದೇ ರೀತಿ ನಾವು ಇದನ್ನು 8ನ್ನು ನಾವು 2 × 2 × 2 ಯಾವ ರೀತಿ ಬರ್ಕೊಂಡ್ವಿ, ನಾವು ಅವನ್ನ ಭಾಗಿಸ್ಕೋಬೇಕು. ನಿಮ್ಮ ಎಕ್ಸೈಜ್ನಲ್ಲಿ ಈ ರೀತಿ ಭಾಗಿಸ್ಕೋಬೇಕು ನೋಡಿರಿ. ಇಲ್ಲಿ 8 ನಿಮಗೆ ಬರುತ್ತಾ ಅಲ್ಲಿ 2 ಮಗ್ಗಿಂದ 2 4 8, 2 2 4 ಮತ್ತು 2 1 2 1 ಬರೋವರೆಗೂ ಭಾಗಿಸ್ಕೊಂಡ್ರೆ ನಮಗೆ ಇಲ್ಲಿ ಈ ಕಡೆ ಬರ್ತಕ್ಕಂಥವು 2 2 2 ಇವು ಅವಿಭಾಜ್ಯ ಸಂಖ್ಯೆಗಳು. 105ನ್ನು ನಾವು 5 ಮಗ್ಗಿಂದ 5 2 10, 5 1 5, 7 3 21, 3 1 3 ಈ ರೀತಿ 5 7 3. ಅದೇ ರೀತಿ 70ನ್ನು ಭಾಗಿಸಿದಾಗ 7 10 70, 5 2 10, 7 5 2 ಇವೆಲ್ಲ ಅವಿಭಾಜ್ಯ ಸಂಖ್ಯೆಗಳು ಸಿಗ್ತವೆ. ಇವನ್ನ ನಾವು ಇಲ್ಲಿ ನಾವು ಹಾಕಿದಾಗ 2 2 4, 4 2 8 ಬಂತು. ಇಲ್ಲಿ ಕೆಳಗಡೆ 30 ಬರಬೇಕು. ನಾವು 105ರ ಅಪವರ್ತನಗಳು 70ರ ಅಪವರ್ತನಗಳನ್ನು ಗಮನಿಸಿ ನಾವಿಲ್ಲಿ ಎಕ್ಸೈಜ್ಗಳಲ್ಲಿ ನೋಡಿ ಒಂದು ಸಾರಿ ಮಾಡ್ಕೊಂಡು ಆಮೇಲೆ ಇಲ್ಲಿ ತುಂಬಬೇಕು. ಇಲ್ಲಿ ಕರೆಕ್ಟಾಗಿ ತುಂಬಿದ್ದೀವಿ. 5 7 35, 35 2 70 ಆಗುತ್ತೆ. ಸರಿನಾ? ಇದು ನೆಕ್ಸ್ಟ್ ಇಲ್ಲಿ ನೋಡಿರಿ, ಗ್ರಿಡ್ಡನ್ನು ಕೇವಲ ಅವಿಭಾಜ್ಯ ಸಂಖ್ಯೆಗಳಿಂದ ಮಾತ್ರ ತುಂಬಿ ಪ್ರತಿ ಅಡ್ಡ ಸಾಲಿನ ಗುಣಲಬ್ಧವು ಅಡ್ಡ ಸಾಲಿನ ಬಲಭಾಗದಲ್ಲಿರುವ ಸಂಖ್ಯೆಯಾಗುವಂತೆ ಮತ್ತು ಪ್ರತಿ ಕಂಬ ಸಾಲಿನ ಗುಣಲಬ್ಧ ಕಂಬ ಸಾಲಿನ ಕೆಳಭಾಗದ ಸಂಖ್ಯೆಯಾಗುವಂತೆ ತುಂಬಿ. ಈಗ ಈ 3 ಸಂಖ್ಯೆಗಳನ್ನು ಗುಣಿಸಿದಾಗ 28 ಬರಬೇಕು. ಈ 3 ಸಂಖ್ಯೆಗಳನ್ನು ಗುಣಿಸಿದಾಗ 105 ಬರಬೇಕು. ಆ ರೀತಿಯಾಗಿ ಇಲ್ಲಿ ಸೆಟ್ ಮಾಡಿದ್ದೀವಿ. ಅಲ್ಲೇ ನೀವೇ ಸಪ್ರೇಟಾಗಿ ಮಾಡಬೇಕಂದ್ರೆ 105ರ ಅಪವರ್ತನಗಳನ್ನು ಕಂಡುಹಿಡಿರಿ, 20ರ ಅಪವರ್ತನಗಳನ್ನು ಕಂಡುಹಿಡಿರಿ, 30ರ ಅಪವರ್ತನಗಳನ್ನು ಕಂಡುಹಿಡಿದು ಇವುಗಳ ಅಪವರ್ತನನ್ನು ಕಂಡುಹಿಡಿದು ಕರೆಕ್ಟಾಗಿ ಮಾಡ್ಕೊಳ್ತಾ ಹೋಗ್ಬೋದು. ನೋಡಿರಿ, 2 5 10, 10 3 30, ಇದು 3 2 6, 6 3 18, 5 5 25, 25 5 125, 7 2 14, 14 2 28 ಹಿಂಗೆ. ಇದು ಅಷ್ಟೇ 2 2 4, 4 2 8, 2 3 6, 6 5 30, 2 5 10, 10 7 70, 2 7 14, 14 2 28 ಹಂಗೆ. ಇದು ಅಷ್ಟೇ 3 7 21, 21 3 63, 3 3 9, 9 5 45, 7 3 21, 21 2 42, 3 3 9, 19 171. ಇಲ್ಲಿ 660 ಕೊಟ್ಟಿದ್ದ ತಪ್ಪಿದು, 66 ಬರ್ಬೇಕು ಇಲ್ಲಿ. ಯಾಕಂದರೆ 11 2 22, 22 3 66. ನೆಕ್ಸ್ಟ್ ಇಲ್ಲಿ 7 3 21, 21 1 21, 1 10 2, 21 1 21, 21 2 231. ಇಲ್ಲಿ 11 2 22, 22 7 154, 7 2 14, 14 2 28. ಇಲ್ಲಿ 7 7 49, 49 7 343. ಇದನ್ನು ಯಾವ ರೀತಿಯಾಗಿ ನೀವೇ ಮಾಡ್ಬೇಕಂದ್ರೆ ಈ ರೀತಿ ನಾವು ಪ್ರತಿ ಸಂಖ್ಯೆನ ನಾವು ಅವಿಭಾಜ್ಯ ಅಪವರ್ತನಗಳಿಂದ ಭಾಗಿಸಿ ಆ ಅಪವರ್ತನಗಳನ್ನು ಕಂಡುಹಿಡ್ಕೋಬೇಕು. ಕಂಡುಹಿಡ್ಕೊಂಡು 28ರ ಅಪವರ್ತನಗಳು 7 2 2, 7 2 2 ಅಂತ ಬರ್ಕೋಬೇಕು. 28 ಇಲ್ಲಿ 7 ಯಾವ ಸ್ಥಾನದಾಗಿ, 2 ಯಾವ ಸ್ಥಾನದಾಗಿ, ಈ ಕಡೆನೂ ನೋಡಿ, ಈ ಕಡೆ ಸಂಖ್ಯೆನೂ ನೋಡಿ ನಾವು ಇಲ್ಲಿ ಹೊಂದಾಣಿಕೆ ಮಾಡ್ಕೋಬೇಕು. ಇಲ್ಲಿಗೆ ಈ ಒಂದು ಪಾಠ ಅವಿಭಾಜ್ಯ ಸಮಯ ಅಂತಕ್ಕಂಥ ಪಾಠ ಇಲ್ಲಿಗೆ ಮುಗೀತು. ನಿಮಗೆ ಹೇಗನ್ನಿಸ್ತು ಮಕ್ಕಳೇ? ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮಕ್ಕಳೇ, ಶೇರ್ ಮಾಡಿ ಮಕ್ಕಳೇ.